Hi, hello, good evening, guys. I am Swami. Welcome back to my channel. ಓಕೆ ಸೊ ಪ್ರೀತಿಯ ಸ್ನೇಹಿತರೆ, ಇವತ್ತು ಸ್ಪೋಕನ್ ಇಂಗ್ಲೀಷಿನ ನ್ಯೂ ಟಾಪಿಕ್ ಜೊತೆಗೆ ಬಂದಿದ್ದೀನಿ. ಸೊ ಇವತ್ತಿನ ಟಾಪಿಕ್ ಏನಂತಂದ್ರೆ ಹೌ ಪೀಪಲ್ ಲರ್ನ್ ಸ್ಪೋಕನ್ ಇಂಗ್ಲೀಷ್ ಇನ್ ಡಿಫ್ರೆಂಟ್ ವೇಸ್. ಅಂದರೆ ಸಾರ್ವಜನಿಕರು ಇಂಗ್ಲೀಷನ್ನು ವಿವಿಧ ರೀತಿಯ ವಿಧಾನಗಳಲ್ಲಿ ಹೇಗೆ ಇಂಗ್ಲೀಷನ್ನು ಕಲಿತಾರೆ ಅನ್ನೋದ್ರ ಬಗ್ಗೆ ಇವತ್ತಿನ ನನ್ನ ಟಾಪಿಕ್ಕು. ಸಾಮಾನ್ಯವಾಗಿ ಇಂಗ್ಲೀಷಲ್ಲಿ ನನಗೆ ಗೊತ್ತಿಲ್ಲ, ಇಂಗ್ಲೀಷನ್ನು ನಾನು ಹೇಗೆ ಕಲಿಬೇಕು ಅನ್ನುವಂಥ ಪ್ರಶ್ನೆಗೆ ಸರಿಯಾದ ರೀತಿಯಲ್ಲಿ ಒಂದು ಸೊಲ್ಯೂಷನನ್ನು ನಾನು ತೊಗೊಂಬಂದಿದ್ದೇನೆ. ಅವು ಏನು, ಯಾವ ಮೆಥಡ್ಸ್ಗಳು ಅಂತಂದ್ರೆ ಸೊ ಫಸ್ಟ್ ಒನ್ ಈಸ್ ಎ ನ್ಯಾಚುರಲ್ ಮೆಥಡ್ ಅಂತ ಅರ್ಥ. ಓಕೆ, ಸೆಕೆಂಡ್ ಒನ್ LUS ಮೆಥಡ್, ಥರ್ಡ್ ಒನ್ ಈಸ್ ಎ RWUS ಮೆಥಡ್ ಅಂತ. ಈ ಮೂರು ವಿಧಾನಗಳ ಮುಖಾಂತರ ಡೆಫಿನೆಟ್ಲಿ ನಾವು ಇಂಗ್ಲೀಷನ್ನು ನಾವು ಕಲಿಬಹುದು. ನಿರ್ಗಳ ಅಂದರೆ ಲೈಕ್ ಇಸ್ ಎ ಫ್ಲಾಲೆಸ್ ಆಗಿ ಕಾನ್ಫಿಡೆನ್ಸ್ ಆಗಿ ನಾವು ಇಂಗ್ಲೀಷನ್ನು ಕಲಿಬಹುದು. ಸೊ ಸೊ ಇವು ಮೂರು ಮೆಥಡ್ಗಳನ್ನು ನಾನು ನಿಮ್ಮೆಲ್ಲರಿಗೆ ಎಕ್ಸ್ಪ್ಲನೇಷನ್ ಮಾಡ್ತಾ ಹೋಗ್ತೀನಿ. ಹಾಗಾಗಿ ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲನ್ನು ನೋಡ್ತಾ ಇದ್ದೀರಿ, ಯಾವುದೇ ಕಾರಣಕ್ಕೆ ಸ್ಕಿಪ್ ಮಾಡದೆ ನನ್ನ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೇರೆಯವರಿಗೆ ಶೇರ್ ಮಾಡೋದ್ರ ಜೊತೆಗೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಬಟನನ್ನು ಒತ್ತದೆ ಮಿಸ್ ಮಾಡಬೇಡಿ. ಓಕೆ, ಸೊ ಲೆಟ್ ಯು ಸ್ಟಾರ್ಟ್ ವಿತೌಟ್ ಡಿಲೇ ಆಫ್ ದ ಟೈಮ್. ಸೊ ಫಸ್ಟ್ ಲೆಟ್ಸ್ ವಿ ಟಾಕ್ ಅಬೌಟ್ ನ್ಯಾಚುರಲ್ ಮೆಥಡ್. ನ್ಯಾಚುರಲ್ ಮೆಥಡ್ ಅಂದರೆ ಸ್ವಾಭಾವಿಕ ವಿಧಾನ. ಈ ಸ್ವಾಭಾವಿಕ ವಿಧಾನದ ಮುಖಾಂತರ ಇಂಗ್ಲೀಷನ್ನು ನಾವು ಹೇಗೆ ಕಲಿಬಹುದು ಅಂತಂದ್ರೆ ಸೊ ಈ ನ್ಯಾಚುರಲ್ ಮೆಥಡ್ಸ್ ಕ್ಯಾನ್ ಬಿ ಕ್ಲಾಸಿಫೈಡ್ ಇಂಟು ಟೂ ಟೈಪ್ಸ್. ಸೊ ಒನ್ ಈಸ್ ಸರೌಂಡಿಂಗ್ ಎನ್ವೈರನ್ಮೆಂಟ್, another one is a native learners. The first ಸರೌಂಡಿಂಗ್ ಎನ್ವೈರನ್ಮೆಂಟ್ ಅಂದರೆ ಏನು, ಅದ್ರ ಮುಖಾಂತರ ಇಂಗ್ಲೀಷನ್ನು ನಾವು ಹೇಗೆ ಕಲಿಬಹುದು ಅಂತಂದ್ರೆ ಸರೌಂಡಿಂಗ್ ಎನ್ವೈರನ್ಮೆಂಟ್ ಒಂದು ಎಕ್ಸಾಂಪಲ್ ಮುಖಾಂತರ ನಾನು ಹೇಗೆ ಸರೌಂಡಿಂಗ್ ಎನ್ವೈರನ್ಮೆಂಟ್ ಅನ್ನೋದು ನಿಮಗೆ ಇಂಗ್ಲೀಷ್ ಕಲಿಲಿಕ್ಕೆ ಇಂಪ್ಯಾಕ್ಟ್ ಆಗತ್ತಂದ್ರೆ, ಈಗ ಒಂದು ಯಾವುದೋ ಒಂದು ಪ್ರದೇಶದಲ್ಲಿ ಒಂದು ಪಟ್ಟಣ ಅಥವಾ ಒಂದು ಹಳ್ಳಿ, ಆ ಭಾಗದಲ್ಲಿ ಮೋರ್ ದೆನ್ 80% ಪೀಪಲ್ ಸೊ ದೇ ಸ್ಪೀಕ್ ಇಂಗ್ಲಿಷ್ ಓನ್ಲಿ. ಸೊ ರಿಮೈನಿಂಗ್ 20% ಪೀಪಲ್ ಸೊ ದೇ ಸ್ಪೀಕ್ ಇನ್ ಡಿಫ್ರೆಂಟ್ ಲ್ಯಾಂಗ್ವೇಜ್. ಬಟ್ ಅಂಥ ಸಂದರ್ಭದಲ್ಲಿ, ಅಂಥ ಒಂದು ವಾತಾವರಣದಲ್ಲಿ ಹೇಗೆ ಇಂಗ್ಲಿಷ್ ಕಲಿಲಿಕ್ಕೆ ಅನುಕೂಲ ಆಗುತ್ತೆ ಅಂದರೆ ಡೆಫಿನೆಟ್ಲಿ ಈ ಸರೌಂಡಿಂಗ್ ಎನ್ವೈರನ್ಮೆಂಟಲ್ಲಿ ಪರ್ಸೆಂಟೇಜ್ 80 ಜನ ಇಂಗ್ಲೀಷನ್ನೇ ಮಾತಾಡ್ತಾ ಇದ್ದಾರೆ ಅಂತಂದಾಗ ಖಂಡಿತವಾಗಿ ಆ ಎನ್ವೈರನ್ಮೆಂಟಲ್ಲಿ ಉಳಿದಂಥ 70% ಅದರ್ ಲ್ಯಾಂಗ್ವೇಜ್ ಮಾತಾಡ್ತಕ್ಕಂಥ ಜನ ಬೇರೆಯವರನ್ನ ನೋಡಿ ಅಬ್ಸರ್ವೇಷನ್ ಮಾಡ್ತಕ್ಕಂಥದ್ದು, ಅಂದರೆ ಸರಿಯಾಗಿ ಕೇಳುವುದನ್ನು ಪ್ರಾಕ್ಟೀಸ್ ಮಾಡ್ತಕ್ಕಂಥದ್ದಾಗಿರ್ಬೋದು. ಯಾಕಂದರೆ ಇಲ್ಲಿ ಲಿಸ್ನಿಂಗ್ ಪ್ರಾಕ್ಟೀಸ್ ಅನ್ನೋದು ದಟ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್. ಯಾಕಂದರೆ ಒಂದು ಎನ್ವೈರನ್ಮೆಂಟಲ್ಲಿ ಜನ ಹೇಗೆ ಮಾತಾಡ್ತಾರೆ, ಏನನ್ನು ಮಾತಾಡ್ತಾ ಇದ್ದಾರೆ, ಯಾತಕ್ಕೋಸ್ಕರ ಈ ಸಿಚುವೇಶನ್ಗೆ ಆ ಇಂಗ್ಲೀಷ್ ಸೆಂಟೆನ್ಸನ್ನು ಮಾತಾಡ್ತಾ ಇದ್ದಾರೆ ಅಂತಂದು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಡೆಫಿನೆಟ್ಲಿ ಈ ಇಂಗ್ಲೀಷನ್ನು ನಾವು ಕಲಿಬಹುದು. ಯಾಕೆಂದರೆ ಈ ಸರೌಂಡಿಂಗ್ ಎನ್ವೈರನ್ಮೆಂಟ್ ಇದೆಯಲ್ವಾ, ಯಾವುದೇ ಭಾಷೆಯನ್ನು ಕಲಿಲಿಕ್ಕೆ ಅತ್ಯಂತ ಪ್ರಮುಖವಾದಂಥ ಪಾತ್ರವನ್ನು ವಹಿಸುತ್ತೆ. ಸೊ ನೆಕ್ಸ್ಟು ನೇಟಿವ್ ಲರ್ನರ್ಸ್. ಯಾರು ಅವರು ನೇಟಿವ್ ಲರ್ನರ್ಸ್ ಅಂದರೆ ಹೂ ಆರ್ ನೇಟಿವ್ ಲರ್ನರ್ಸ್ ಅಂತಂದ್ರೆ ಡೆಫಿನೆಟ್ಲಿ ಬೇಸಿಕಲಿ ಯು ನೋ ವೆರಿ ವೆಲ್. ಸೊ ಬೇಸಿಕಲಿ ಅವರ ಮದರ್ ಟಂಗ್ಸು ಇಂಗ್ಲೀಷ್ ಆಗಿರುತ್ತೆ. ಅಲ್ಲಿ 100ಕ್ಕೆ 100% ಜನ ಯಾವಾಗಲೂ ಈಚ್ ಆ್ಯಂಡ್ ಎವ್ರಿ ಸೆಕೆಂಡ್ ಎವ್ರಿ ಮಿನಿಟ್ ದೇ ಪೀಪಲ್ ಲೈಕ್ ಇಸ್ ಎ ಲರ್ನ್ ಆಫ್ ಇಂಗ್ಲೀಷ್ ಲ್ಯಾಂಗ್ವೇಜ್ ಓನ್ಲಿ. ಬಿಕಾಸ್ ಇಟ್ಸ್ ವೆರಿ ಸಿಂಪಲ್, ಅವರೆಲ್ಲ ಕೂಡ ಅವರ ಮಾತೃಭಾಷೆಯನ್ನು ಅವಲಂಬಿತವಾಗಿರ್ತಾರೆ. ಹಾಗಾಗಿ ಈ ನೇಟಿವ್ ಸ್ಪೀಕರ್ಗೆ ಬೇರೆ ಯಾವುದೇ ಮೆಥಡ್, ಈ ಕೆಳಗಡೆ ಕೊಟ್ಟಿರ್ತಕ್ಕಂಥ LUS ಮೆಥಡ್ ಆಗಿರ್ಬೋದು, RWUS ಮೆಥಡ್ ಆಗಿರ್ಬೋದು, ಬಟ್ ದೇರ್ ಈಸ್ ನೋ ಚಾನ್ಸಸ್, ಅವ್ರಿಗೆ ದೇರ್ ಈಸ್ ನೋ ನೆಸೆಸಿಟಿ ಫಾರ್ ಆ್ಯಂಡ್ ಲರ್ನಿಂಗ್ ಆ್ಯಂಡ್ ಎ ಬಿಲೋ 2 ಸ್ಟೆಪ್ಸ್ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಯಾಕೆಂದರೆ ನೇಟಿವ್ ಲರ್ನರ್ಸ್ ಅಂದರೆ ಫಾರ್ ಎಕ್ಸಾಂಪಲ್ ಒಂದು ಹೇಳ್ತೀನಿ, ಈಗ ನಮ್ಮ ಮಾತೃಭಾಷೆ ಕನ್ನಡ. ಸೊ ನಾವು ಮಾತೃಭಾಷೆಯನ್ನು ಕಲಿಬೇಕಾದಾಗ ನಮಗೆ ಯಾವುದೇ ಮೆಥಡ್ಗಳ ಅವಶ್ಯಕತೆ ಬರಲ್ಲ. ಯಾಕಂದರೆ ನಮ್ಮ ಸರೌಂಡಿಂಗಲ್ಲಿ ಸಾಕಷ್ಟು ಜನ ನಮಗೆ ಕನ್ನಡವನ್ನು ಮಾತಾಡ್ತಾ ಇರ್ತಾರೆ, ಕನ್ನಡದಲ್ಲೇ ಕಮ್ಯುನಿಕೇಟ್ ಮಾಡ್ತಿರ್ತಾರೆ, ಕನ್ನಡದಲ್ಲೇ ಬಾಡಿಯ ಲ್ಯಾಂಗ್ವೇಜನ್ನು ಎಕ್ಸ್ಪ್ರೆಸ್ ಮಾಡ್ತಾ ಇರ್ತಾರೆ. ಆಗ ನಮ್ಮ ಎನ್ವೈರನ್ಮೆಂಟಲ್ಲಿ ಆ ಜನ ಮಾತಾಡ್ತಕ್ಕಂಥ ಭಾಷೆಯನ್ನು ನೋಡಿ, ಗಮನಿಸಿ, ಆಲಿಸಿ ಮತ್ತು ಅರ್ಥ ಮಾಡ್ಕೊಳ್ಳೋದ್ರ ಮುಖಾಂತರ ನಾವು ಖಂಡಿತವಾಗಿ ಆ ಭಾಷೆಯನ್ನು ನಾವು ಕಲಿತೀವಿ. ಅದೇ ಥರ ನೇಟಿವ್ ಲರ್ನರ್ಸ್ ಅಂದರೆ ಖಂಡಿತವಾಗಿ ಅವರು ಮಾತೃಭಾಷೆ ಅದರದೇ ಲ್ಯಾಂಗ್ವೇಜ್ ಆಗಿರೋದ್ರಿಂದ ಡೆಫಿನೆಟ್ಲಿ ದೇ ಪೀಪಲ್ ಕ್ಯಾನ್ ಲರ್ನ್ ಇಂಗ್ಲೀಷ್ ವೆರಿ ವೆರಿ ಈಸಿಲಿ ಆ್ಯಂಡ್ ಎಫೆಕ್ಟಿವ್ಲಿ
ಹಾಗಾಗಿ ಈ ನೇಟಿವ್ ಲರ್ನರ್ಸ್ ಅಂತ ಅರ್ಥ. ಹಾಗಾಗಿ ಈ ನ್ಯಾಚುರಲ್ ಮೆಥಡ್ ನಲ್ಲಿ ಈ 2 ಟೈಪ್ಸ್ ಆಫ್ ಡಿಫರೆಂಟ್ ಪೀಪಲ್ ದೇ ಕ್ಯಾನ್ ಲರ್ನ್ ಫ್ರಮ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ಅರ್ಥ. ಅಂಡರ್ಸ್ಟ್ಯಾಂಡ್ ಆಯ್ತಲ್ವಾ? ಓಕೆ, ನೆಕ್ಸ್ಟ್ ಎರಡನೇ ಮೆಥಡ್. ಯಾವುದು ಎರಡನೇ ಮೆಥಡ್? ಈ ಎರಡನೇ ಮೆಥಡ್ ಮುಖಾಂತರ ಕೂಡ ನಾವು ಡೆಫಿನೆಟ್ಲಿ ಎವ್ರಿ ಪೀಪಲ್ ಕ್ಯಾನ್ ಲರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್. How? Definitely I will explain, don't worry about it. Okay, ಈ LUS ಮೆಥಡ್ ಅಂದ್ರೆ the first L ಅಂದ್ರೆ ಲಿಸನ್, U ಅಂದ್ರೆ ಅಂಡರ್ಸ್ಟ್ಯಾಂಡಿಂಗ್, S ಅಂದ್ರೆ ಸ್ಪೀಕ್ ಅಂತ ಅರ್ಥ. ನೋಡಿ, ಯಾವುದೇ ಭಾಷೆ ಸ್ನೇಹಿತರೆ ನಾವು ಭಾಷೆಯನ್ನ ಕಲಿಬೇಕಾದಾಗ ಫಸ್ಟ್ ನಾವು ಅರ್ಥ ಮಾಡ್ಕೊಳ್ಬೇಕು. ಯಾಕಂದ್ರೆ ನಾವು ನೇಟಿವ್ ಲ್ಯಾಂಗ್ವೇಜ್ ಸ್ಪೀಕರ್ ಅಲ್ಲ, ನಾಟ್ ನೇಟಿವ್ ಲ್ಯಾಂಗ್ವೇಜ್ ಇಂಗ್ಲಿಷ್ ಸ್ಪೀಕರ್ ಅಲ್ಲ. ಹಾಗಾಗಿ ನಾವು ಬೇರೆ ಒಂದು ಭಾಷೆಯನ್ನ ನಾವು ಕಲಿಬೇಕಾದಾಗ ಖಂಡಿತವಾಗಿ ಈ ವಿಧಾನದ ಮುಖಾಂತರ ನಾವು ಡೆಫಿನೆಟ್ ಆಗಿ ನಾವು ಕಲಿಬಹುದು. ಸೊ ಲಿಸ್ನಿಂಗ್, ಅಂಡರ್ಸ್ಟ್ಯಾಂಡಿಂಗ್, ಸ್ಪೀಕಿಂಗ್. ಸೊ ಕನ್ನಡದಲ್ಲಿ ಹೇಳೋದಾದ್ರಿಂದ ನಾವು ಫಸ್ಟು ಆಲಿಸುವಿಕೆ ಅಥವಾ ಕೇಳುವಿಕೆ. ಯಾವುದೇ ಒಬ್ಬ ವ್ಯಕ್ತಿ ಭಾಷೆಯನ್ನು ಮಾತಾಡಬೇಕಾದಾಗ ಏನನ್ನು ಮಾತಾಡ್ತಿದ್ದಾನೆ ಅನ್ನೋದು ಅರ್ಥ ಮಾಡ್ಕೊಳ್ಬೇಕು. ಭಾಷೆಯನ್ನ ಇನ್ನೊಬ್ಬ ವ್ಯಕ್ತಿ ಮಾತಾಡುವಂಥ ಸಂದರ್ಭದಲ್ಲಿ ಕೇಳುವಂಥ ಭಾಷೆಯನ್ನ ಏನು ಮಾತಾಡಿದಂತ ಅಂಡರ್ಸ್ಟ್ಯಾಂಡಿಂಗ್ ಮಾಡುವಂಥ ಎಬಿಲಿಟಿಯನ್ನ ಬೆಳೆಸ್ಕೊಳ್ಬೇಕು. ಯಾಕಂದ್ರೆ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಅನ್ನೋದು ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಎವ್ರಿ ಪೀಪಲ್. ಸೊ ಆಟೋಮೆಟಿಕ್ ಆಗಿ ನಾವು ಚೆನ್ನಾಗಿ ಕೇಳಿದ್ರೆ ಕಾನ್ಫಿಡೆನ್ಸ್ಲಿ ನಾವು ಚೆನ್ನಾಗಿ ಅರ್ಥ ಮಾಡ್ಕೊಂಡ್ವಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡ್ವಿ ಅಂತಂದ್ರೆ ಇಲ್ಲಿ ಲಿಸನಿಂಗ್ ಆಯ್ತು, ಅಂಡರ್ಸ್ಟ್ಯಾಂಡಿಂಗ್ ಆಯ್ತು. ಇವೆರಡು ವಿಧಾನಗಳನ್ನ ನಾವು ಪ್ರಾಪರ್ ಆಗಿ ಕಲಿತ್ರೆ ಡೆಫಿನೆಟ್ಲಿ ನಾವು ಏನ್ ಮಾಡ್ಕೋಬೇಕಂದ್ರೆ ಕಲಿತಿರ್ತಕ್ಕಂಥ ಸೆಂಟೆನ್ಸ್ಗಳನ್ನ ಮತ್ತು ಫ್ರೇಸಸ್ಗಳನ್ನ ನಾವೇನ್ ಮಾಡ್ಬೇಕಂದ್ರೆ ಸೊ ವಿ ಕ್ಯಾನ್ ಶೇರ್ ವಿತ್ ಫ್ರೆಂಡ್ಸ್, ವಿ ಕ್ಯಾನ್ ಶೇರ್ ವಿತ್ ನೈಬರ್ಸ್, ವಿ ಕ್ಯಾನ್ ಶೇರ್ ವಿತ್ ಎ ಪೀಪಲ್ಸ್. ಆವಾಗ ಆಟೋಮೆಟಿಕ್ ಆಗಿ ಈ ಮೆಥಡ್ ಏನಿದೆಲ್ಲ ಈ ಮೆಥಡಿನ ಮುಖಾಂತರ ಡೆಫಿನೆಟ್ಲಿ ಆಗಿ ನಾವು ಇಂಗ್ಲಿಷ್ ಲ್ಯಾಂಗ್ವೇಜ್ ಅನ್ನು ನಾವು ಕಲಿಬಹುದು, ನೋ ಡೌಟ್ ಅಟ್ ಆಲ್. ಬಿಕಾಸ್ ಐ ವಿಲ್ ಗಿವ್ ಎ ಅಶ್ಯೂರ್, ಬಿಕಾಸ್ ನಾನು ನಿಮಗೆ ಒಂದು ಭರವಸೆಯನ್ನು ಕೊಡಬಲ್ಲೆ. ಯಾಕಂದ್ರೆ ಬಹುಶಃ ಈ LUS ಮೆಥಡ್ ಅನ್ನ ಪ್ರಬಾಬ್ಲಿ ಆಲ್ಮೋಸ್ಟ್ ಪೀಪಲ್ ಯೂಸ್ ಮಾಡ್ತಕ್ಕಂಥದ್ದು. ಯಾಕೆ ಅಂದ್ರೆ ನಾವು ನೇಟಿವ್ ಸ್ಪೀಕರ್ ಅಲ್ಲ. ಹಾಗಾಗಿ ಅಕಾರ್ಡಿಂಗ್ ಟು ದ ಮೈ ಪಾಯಿಂಟ್ ಆಫ್ ವ್ಯೂ ಪ್ರಕಾರ ದಿಸ್ ಈಸ್ ದ ಬೆಸ್ಟ್ ಮೆಥಡ್ ಟು ಲರ್ನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಅಂತ ನಾನು ನಿಮ್ಗೆ ಹೇಳಲಿಕ್ಕೆ ಇಷ್ಟಪಡ್ತೀನಿ. ನೋಡಿ ಸ್ನೇಹಿತರೆ, ಇನ್ನೊಂದು ಎಕ್ಸಾಂಪಲ್ ಕೊಡಬೇಕು. ಯಾವುದಕ್ಕೆ ಅಂದ್ರೆ LUS ಮೆಥಡ್ಗೆ ಒಂದೇ ಒಂದು ಎಕ್ಸಾಂಪಲ್ ಯಾವುದು ಅಂತಂದ್ರೆ, ಫಾರ್ ಎಕ್ಸಾಂಪಲ್ ನಾನು ಹೊಸಪೇಟೆಯ ಒಬ್ಬ ಯುವಕನಾಗಿ ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ನೀವು ಹಂಪಿಗೆ ವಿಸಿಟ್ ಮಾಡಿ ಯಾರಾದರೆ. ಸೊ ಹಂಪಿಯಲ್ಲಿ ಆಟೋ ಓಡಿಸ್ತಕ್ಕಂಥ ಡ್ರೈವರ್ಸ್ ಏನಿದಾರಲ್ವಾ, ಆಟೋ ಡ್ರೈವರ್ಸ್, ರಿಕ್ಷೋ ಫಿಲ್ಲರ್ಸ್ ಏನಿರ್ತಾರಲ್ವಾ, ಇವರೆಲ್ಲ ಕಾಮನ್ ಆಗಿ ಏನು ಮಾಡ್ತಾರೆ ಗೊತ್ತಾ, ನೇಟಿವ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಪೀಪಲ್ ಹತ್ರ ಕಮ್ಯುನಿಕೇಟ್ ಮಾಡ್ತಾ ಹೋಗ್ತಾರೆ. ಮತ್ತೆ ಹೌದೇ ಆಟೋ ಡ್ರೈವರ್ಸ್ ಕ್ಯಾನ್ ಲರ್ನ್ ಇಂಗ್ಲಿಷ್ ಅಂತಂದ್ರಿನ ಸೊ LUS ಮೆಥಡ್ ಏನಪ್ಪ ಅಂದ್ರಿನ, ಹಂಪಿಗಂದಲೇ ಪ್ರತಿದಿನ 100,000 ಸಾವಿರಾರು ಜನ ಪ್ರತಿನಿತ್ಯ ಹಂಪಿಗೆ ವಿಸಿಟ್ ಮಾಡ್ತಾ ಇರ್ತಾರೆ ವಿದೇಶಿಗರು. ಆ ಜನ ಏನ್ ಮಾಡ್ತಾರೆ ಅಂತಂದ್ರೆ ಆ ಸಂದರ್ಭದಲ್ಲಿ ಅವರು ಫಾರಿನರ್ಸು ವಿದೇಶಿಗರು ಏನ್ ಮಾತಾಡ್ತಾರೋ ಆ ಮಾತಾಡ್ತಕ್ಕಂಥ ಡೈಲಾಗ್ ಕಾನ್ವರ್ಸೇಷನ್ಸ್ಗಳನ್ನ ಅವರು ಫಸ್ಟ್ ಕೇಳುವಂಥದ್ದನ್ನ ತುಂಬಾ ಚೆನ್ನಾಗಿ ಆರಿಸ್ಕೊಳ್ತಾರೆ. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ತಾರೆ. ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ ಅವರು ಬಾಡಿ ಎಕ್ಸ್ಪ್ರೆಷನ್ ಮುಖಾಂತರ ಸೊ ಇವ್ರು ಇದೇ ತರ ಮಾತಾಡಿರ್ಬೋದು ಅಂತ ಒಂದು ವೇ ಆಫ್ ಕಾನ್ಸೆಪ್ಟ್ ಅಲ್ಲಿ ಅವರು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಳೋದ್ರ ಮುಖಾಂತರ ಡೆಫಿನೆಟ್ ಆಗಿ ಈ ಲ್ಯಾಂಗ್ವೇಜ್ ಕಲಿತಾರೆ. ಇದು ಡೆಫಿನೆಟ್ಲಿ ದಿಸ್ ಈಸ್ ಎ ಬೆಸ್ಟ್ ಮೆಥಡ್ ಅಂತ ನಾನು ಹೇಳಲಿಕ್ಕೆ ಇಷ್ಟಪಡ್ತೀನಿ. ಹಾಗಾಗಿ ನೀವು ಕೂಡ ಅದರಷ್ಟೇ ಡೆಫಿನೆಟ್ಲಿ ಈ ಮೆಥಡ್ಸ್ ಅನ್ನ ನೀವು ಫಾಲೋ ಮಾಡಲೇಬೇಕು. ಓಕೆನಾ? ನೆಕ್ಸ್ಟ್ ಲಾಸ್ಟ್ ಒನ್ RWUS ಮೆಥಡ್. RWUS ಮೆಥಡ್. ಸೊ RWUS ಮೆಥಡ್ ಅನ್ನ ಕಲಿಯುವುದಕ್ಕಿಂತ ಮುಂಚಿತವಾಗಿ ಮತ್ತೆ ನಾನು ಒನ್ಸ್ ಅಗೇನ್ ಐ ರಿಪೀಟ್, ಪ್ಲೀಸ್ ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ವೀಕ್ಷಣೆ ಮಾಡ್ತಕ್ಕಂಥ ವೀಕ್ಷಣೆಗಾರರು ದಯವಿಟ್ಟು ಸ್ಕಿಪ್ ಮಾಡದೆ ವಿಡಿಯೋ ಎಂಡ್ ಅಪ್ ಆಗೋವರೆಗೂ ಕೂಡ ನೀವು ಸೊ ನೋಡ್ತಾ ಇರಬೇಕು. ಮತ್ತು ಯಾರೆಲ್ಲ ನನಗೆ ಹೊಸ ಯೂಟ್ಯೂಬ್ ಚಾನಲ್ ಫಾಲೋವರ್ಸ್ ಇರ್ತೀರಿ, ನನ್ನ ಒಂದು ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕು ಮತ್ತು ಲೈಕ್ಸ್ ಮಾಡ್ಕೋಬೇಕು. ಮತ್ತೆ ಕೆಳಗಡೆ ಕೊಟ್ಟಿರ್ತಕ್ಕಂಥ ಬೆಲ್ ಬಟನ್ಸ್ ಅನ್ನ ಯಾವುದೇ ಕಾರಣಕ್ಕೆ ಮಿಸ್ ಮಾಡಲಾರ್ದಂಗೆ ನೀವು ಓದಬೇಕು, ಪ್ರೆಸ್ ಮಾಡಬೇಕು. ಯಾಕಂದ್ರೆ ಮುಂದೆ ಬರುವಂತ ವಿಡಿಯೋಗಳು ನಿಮಗೆ ನೋಟಿಫೈ ಆಗ್ತವೆ ಅನ್ನೋದಕ್ಕೆ ನಿಮಗೆ ಎಚ್ಚರಿಕೆ. ನೆಕ್ಸ್ಟ್ ಸೊ RWUS ಮೆಥಡ್. ಏನಿದು RWUS ಮೆಥಡ್ ಅಂತಂದ್ರೆ ಅಕಾರ್ಡಿಂಗ್ ಟು ದ ಮೈ ಇನ್ಫಾರ್ಮೇಶನ್ ಪ್ರಕಾರ ಸೊ ರೀಡಿಂಗ್, ರೈಟಿಂಗ್, ಅಂಡರ್ಸ್ಟ್ಯಾಂಡಿಂಗ್ ಅಂಡ್ ಸ್ಪೀಕಿಂಗ್ ಅಂತ ಅರ್ಥ. ಇದು ಯಾರಿಗೆ ಸೂಟೇಬಲ್ ಆಗ್ಬೋದು ಅಂತಂದ್ರೆ ಸೊ ವಿದ್ಯಾರ್ಥಿ ಜೀವನಕ್ಕೆ,
ಯಾರಿಗೆ ಅಂದ್ರಿಗಿನ and those who are studying like is a and high school, those who are studying in a and school colleges. So definitely this is a method can help to the and people ಅಂತ ನಾನು ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಇಂಗ್ಲಿಷ್ ಅನ್ನ ಈ ವಿಧಾನದ ಮುಖಾಂತರ ಕೂಡ ಡೆಫಿನೆಟ್ಲಿ ಆಗಿ ಕಲಿಬಹುದು. ಯಾವುದಂದ್ರೆ ರೀಡಿಂಗ್. ಯಾಕಂದ್ರೆ ರೀಡಿಂಗ್ ಈಸ್ ಎ ಮೋಸ್ಟ್ ಇಂಪಾರ್ಟೆಂಟ್ ಎಲಿಮೆಂಟ್ ಟು ದಿ ಅಂಡ್ ಲರ್ನ್ ಆಫ್ ಎನಿ ಲ್ಯಾಂಗ್ವೇಜ್, ಎಸ್ಪೆಷಲಿ ಇನ್ ಇಂಗ್ಲಿಷ್ ಲ್ಯಾಂಗ್ವೇಜ್ ಸ್ನೇಹಿತರೆ. ಸೊ ಹಾಗಾಗಿ ಫಸ್ಟು ರೀಡಿಂಗ್ ಮಾಡ್ಕೋಬೇಕು. ಏನ್ ರೀಡ್ ಮಾಡಿದೀವಲ್ವಾ, ರೀಡ್ ಮಾಡಿರ್ತಕ್ಕಂಥದ್ದನ್ನ ರೈಟಿಂಗ್ ಕೂಡ ದಟ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ. ಯಾಕಂದ್ರೆ ರೈಟಿಂಗ್ ಅಂದ್ರೆ ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋದು ಒಂದು ಇಂಗ್ಲಿಷ್ನಲ್ಲಿ ಒಂದು ಕೋಟ್ಸ್ ಇದೆ, ಒಂದು ಪ್ರೊವರ್ಬ್ ಇದೆ. ಹಾಗಾಗಿ ನಾವು ಸೊ ರೀಡಿಂಗ್ ಮಾಡ್ತಕ್ಕಂಥದ್ದನ್ನ ನಾವು ಬರೋದು ಅಭ್ಯಾಸ ಮಾಡೋದ್ರಿಂದ ಕಾನ್ಫಿಡೆನ್ಸ್ ಲೆವೆಲ್ ಜಾಸ್ತಿ ಆಗುತ್ತೆ ಮತ್ತು ಸೆಂಟೆನ್ಸ್ ನಮ್ಮ ಮೈಂಡಲ್ಲಿ ಹೋಗುವ ಚಾನ್ಸಸ್ಗಳು ಜಾಸ್ತಿ ಆಗ್ತವೆ. ಇದು ಒಂದು. ನೆಕ್ಸ್ಟ್ ಅಂಡರ್ಸ್ಟ್ಯಾಂಡಿಂಗ್. ರೀಡಿಂಗ್ ಆಯ್ತು, ರೈಟಿಂಗ್ ಆಯ್ತು, ಅಂಡರ್ಸ್ಟ್ಯಾಂಡಿಂಗ್. ಯಾಕಂದ್ರೆ ರೀಡಿಂಗ್ ಮಾಡಿದೀವಿ, ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಂಡಿದ್ವಿ, ಅದ್ರ ಜೊತೆಗೆ ಸೆಂಟೆನ್ಸ್ ಅನ್ನ ನಾವು ಸೆಂಟೆನ್ಸ್ ಫಾರ್ಮೇಷನ್ ಅನ್ನ ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೊಳ್ಬೇಕು. ಏನ್ ಬರ್ದಿದೀವಿ ಅದು ಬರ್ದಿದ್ದು ಸರಿ ಇದೆಯಾ, ಅದು ತಪ್ಪಿದೆಯಾ ಅಂತಂದು ಏನ್ ಮಾಡ್ಕೋಬೇಕಂತಂದ್ರೆ ನಾವು ಅಂಡರ್ಸ್ಟ್ಯಾಂಡಿಂಗ್ ಮಾಡ್ಕೋಬೇಕು. ಯಾವಾಗ ನಿಮ್ಗೆ ಅಂಡರ್ಸ್ಟ್ಯಾಂಡಿಂಗ್ ಎಬಿಲಿಟಿ ಬರುತ್ತೋ ಡೆಫಿನೆಟ್ಲಿ ಅಂಡ್ ಸ್ಪೀಕ್ ಅಂತಂದ್ರೆ ಡೆಫಿನೆಟ್ಲಿ we can speak English very confidently without error, without mistakes. ಹಾಗಾಗಿ ಪ್ರೀತಿಯ ಸ್ನೇಹಿತರೆ, ಸೊ ನಾನು ಹೇಳಕ್ಕೆ ಇಷ್ಟಪಡ್ತಿದ್ದೀನಿ. ಸೊ ನಾನು ಹೇಳಿರ್ತಕ್ಕಂಥ 3 ವಿಧಾನಗಳಲ್ಲಿ ಸೊ ಅಕಾರ್ಡಿಂಗ್ ಟು ದ ಪಾಯಿಂಟ್ ಆಫ್ ವ್ಯೂ, ಅಕಾರ್ಡಿಂಗ್ ಟು ದ ಮೈ ಪಾಯಿಂಟ್ ಆಫ್ ವ್ಯೂ ಪ್ರಕಾರ, ಸೊ ನಾನು ಹೌ ಐ ಲರ್ನ್ ಅಂಡ್ ಸ್ಪೋಕನ್ ಇಂಗ್ಲಿಷ್ ಅಂಡ್ ಸ್ಪೀಕಿಂಗ್ ಇಂಗ್ಲಿಷ್ ಅಂಡ್ ಸ್ಪೀಕಿಂಗ್ ಲ್ಯಾಂಗ್ವೇಜ್ ಅಂತಂದ್ರೆ ಸೊ and second and third is the best method to the and learn of English language. ಹಾಗಾಗಿ ಸೊ ನಾನು ನಿಮಗೆ ಅಡ್ವೈಸ್ ಮಾಡೋದಷ್ಟೇ, LUS ಮೆಥಡ್ ಮತ್ತು RWS ಮೆಥಡ್ ಅನ್ನ ನೀವು ಡೆಫಿನೆಟ್ಲಿ ಆಗಿ ಈ ಮೆಥಡ್ ಅನ್ನ ಫಾಲೋ ಮಾಡಿ. ಡೆಫಿನೆಟ್ಲಿ ನೀವು ಕೂಡ ಮುಂದಿನ ದಿನಗಳಲ್ಲಿ ಮತ್ತು ನಿಮ್ಮ ಫ್ಯೂಚರ್ ಅಲ್ಲಿ ಖಂಡಿತವಾಗಿ ಇಂಗ್ಲಿಷ್ ಅನ್ನ ಕಲಿಯೋದ್ರ ಮುಖಾಂತರ ನಿಮ್ಮ ಫ್ಯೂಚರ್ ಅನ್ನ ಚೇಂಜ್ ಮಾಡ್ಕೊಳ್ತೀರಿ. ಫ್ಯೂಚರ್ ಯಾವಾಗ ಚೇಂಜ್ ಆಗುತ್ತೋ ನಿಮ್ಮ ಜೀವನದಲ್ಲಿ ಸಾಧ್ಯದಷ್ಟು ಎತ್ತರಕ್ಕೆ ಬೆಳಿತೀರ ಅನ್ನೋದು ನನ್ನ ಒಂದು ಆಶಯ. ಹಾಗಾಗಿ ಸದಾ ನಾನು ಈ ಸ್ಪೋಕನ್ ಇಂಗ್ಲಿಷ್ ವಿಡಿಯೋಗಳನ್ನ ಡಿಫ್ರೆಂಟ್ ಆದಂಥ ರೀತಿಯಲ್ಲಿ ನಿಮಗೆ ಏನನ್ನೆಲ್ಲ ಗೊಂದಲಗಳಿದ್ದಾವೆ ಇಂಗ್ಲೀಷು, ಯಾಕಂದ್ರೆ ಇಂಗ್ಲಿಷ್ ಬಗ್ಗೆ ಇರತಕ್ಕಂಥ ಎಲ್ಲ ಗೊಂದಲಗಳನ್ನು ಕೂಡ ನಾವು ವಿಡಿಯೋ ಮುಖಾಂತರ ನಾನು ಮಾಡ್ತಾ ನಿಮಗೆ ಒಂದು ಕನ್ಕ್ಲೂಷನ್ ಅನ್ನು ಕೊಡ್ತಾ ಇರ್ತೀನಿ. ಸೊ ಹಾಗಾಗಿ ಮತ್ತೆ ಒಂದ್ಸರಿ ನಿಮಗೆ ಗಮನಿಸ್ತಾ ಇದ್ದೀನಿ, ಯಾವುದೇ ಕಾರಣಕ್ಕೆ ನನ್ನ ಯೂಟ್ಯೂಬ್ ಚಾನಲನ್ನು ನೀವು ಸಬ್ಸ್ಕ್ರೈಬ್ ಮಾಡ್ಕೊಳ್ರಿ, ಲೈಕ್ ಮಾಡಿರಿ, ಬೇರೆಯವರಿಗೆ ಶೇರ್ ಮಾಡ್ಕೊಳ್ರಿ. ಡೆಫಿನೆಟ್ಲಿ ಮತ್ತೆ ನಾಳಿನ ವಿಡಿಯೋ ಕ್ಲಾಸಲ್ಲಿ ಮತ್ತೆ ಸಿಗೋಣ. ಸೊ ಬಾಯ್.